ಎಲ್ಲ ನೆನಪೈತಿ ಕಳ್ಳನ ಪಾವನೇರ ಹಂಗಂಗ ಮಾತಾಡಿರಿ ಎಲ್ಲ ನೆನಪೈತಿ ಕಳ್ಳನ ಬೀಗರ ಬೆಳದ ತೋರಿಸಿ ನಿಮ್ಮ ಮುಂದ ಬಂದ ನೀವು ಮಾಡುವಂಗ ನಮಸ್ಕಾರ ರಗಡ ಇದ್ದರು ಪೌನ್ಯರ ಹುಡುಗ್ಯಾರ ಮನಿಯಾಗ ಗೊತ್ತಿಲ್ಲ ನನ್ನ ಮ್ಯಾಗ ಮನಸ್ಸು ಮಾಡಿ ನೆದರ ಮತ್ತೆ ಯಾವ್ದು ಆಡನ್ರಿ ಅಣ್ಣ ಮಸ್ತ್ ಆಡೋಣ ಸಾಲಿಯಿಂದ ಬಂದ ಆಗಾಗ ಗಟ್ಟಿ ರಾತ ರಾತ್ರ್ಯಾಗ ಬಿದ್ದ ಸಾಯಾಗ ನನ್ನ ಜೀವದ ಗೆಳೆಯರು ಇದ್ರ ಕಾಯಾಗ ಹುಡುಕದ ಬಂದಿನಿ ನಿಮ್ಮ ಊರ ಸಮೀಪ ನಾಳಿದ ನಿನ್ನ ಮದುವೆ ಎಂದರ ಸಾಕ ಮೊದಲ ಸುದ್ದಿ ಹೇಳಲಿದ್ದಾಗ ಹುಡುಗರ ಬುದ್ಧಿ ನನಗ ತೋರಿಸಿದಾಗ ಕನಸಿನ ಕೂಡ ಕೆಳಗಿದಾಗ ರಾತ ರಾತ್ರ್ಯಾಗ ಹೋಗಿದ್ಯ ಬಿದ್ದ ಸಾಯಾಗ ಜೀವದ ಗೆಳೆಯರು ಇದ್ರ ಕಾಯಾಗ ಬಾಜೂರನ ಗೆಳತಿ ಬಾಳ ನೆನಪಿಗೆ ಬರ್ತಿ ನನ್ನ ಜೀವ ತಗಿಲಾತಿ ಬಾಳ ದಿವಸದ ಬಾಳು ಬದುಕು ಜೀವನದಾಗ ನನ್ನ ನೀ ಹೆಂಗ ನಾವಿಬ್ಬರು ತಿರುಗಿದ ಜಾಗಕ್ಕೆಲ್ಲ ಕೇಳಿದರೆ ಏನ ಹೇಳಲಿ ನೀನಾಗಿಲ್ಲ ತಿಳಿಯಾಗ ನಿನ ಬಿಟ್ಟರೆ ಬ್ಯಾರೆ ಇಲ್ಲ ಬ್ಯಾಸರಾಗಿ ಹೋಗಿ ನಾ ಮನೆ ಮಂದಿಗೆಲ್ಲ ನಿನ್ನ ಮರದ ಬದುಕಾಗ ಯಾಕ ಮನಸ್ಸ ಕೇಳುವುದಿಲ್ಲ ನನ್ನ ಜೀವಕ್ಕ ಜೀವ ಅಂತ ಪ್ರೀತಿ ಮಾಡಿದ ನನ್ನ ಕಣ್ಣಿನ ರೆಪ್ಪಿ ಅಂತ ನಿನ್ನ ನಂಬಿನ ಗೆಳತಿನ ಕರಿಯಲಾಕ ಬಂದಿದಿ ಮಧ್ಯಾಹ್ನದಾಗ ಇದ್ಯ ನಾನು ಹೊಲದಾಗ ಹಾದಿಗೆ ಬರುವುದರೊಳಗ ಹಾದಿ ಆಗಿಂದಾಗ ಬೆಟ್ಟಿಯಾಗಲಿಲ್ಲ ನಿನ್ನ ಮದುವೆಗೆ ಹೇಳಿದ್ದಿ ಮನ್ಮೈಯೆಲ್ಲ ಮನಸ್ಸ ಕೊಟ್ಟವ್ಯಾಗ ಹೇಳಲಿಲ್ಲ ಸಿಟ್ಟಾದರೂ ಏನಿಲ್ಲ ನನ್ನ ಮ್ಯಾಲ ಕುಡಿಸಿದರು ಕುಡಿತಿದ್ಯ ವಿಷದ ಹಾಲ ಬಿದ್ದರು ನೂರಿ ಬಿಸಿಲ ಕಣ್ಣಿಗೆ ಬರಿ ಕತ್ತಲ ರಾತೋ ರಾತ್ರಾಗ ಹೋಗಿದ್ಯ ಹೊಳೆಯ ಹಾರಾಗ ನನ್ನ ವೀರಪುರ ಗೆಳೆಯರು ಇದ್ರು ಕಾಯಾಗ ಇಲ್ಲೇ ವರ್ಷಕ ನೀಲಸರ ಮಾಡಿದಿ ಬಲು ವ್ಯಾಸರ ಮಾಡಿ ಬಾರ ಹಳೆಯ ದಂಡಿಯ ತೀರ ಎಲ್ಲ ಹಚ್ಚರ ನೆನಪ ಬರತೈತಿ ನಿನ್ನ ಹೆಸರ ಕೃಷ್ಣ ತೀರದ ಹುಡುಗನ ಊರಿಗೆ ಬಾ ನೆವ ಮಾಡಿ ತೋಟದ ಕಡವ ಮದುವ್ಯಾಗರ ಮೊದಲಿನ ಗೆಳತಿಯಾಗಿ ಬಾ ನಮ್ಮ ಪ್ರೀತಿಗೆ ಸಾಕ್ಷಿನ ಸಾಗಿ ಬಾಬಾ ಆಗಲಿ ಮಾರಿ ನೋಡತನ ಬಾ ಗಿಡಕ ಬಳ್ಳಿ ಹಬ್ಬಿದಂಗ ಪ್ರೀತಿ ಮಾಡಿದ
ನನ್ನ ಜೀವಕ್ಕ ಜೀವಂತ ನಿನ್ನ ನಂಬೆನ ಗೆಳತಿನಿ ಮೊದಲ ಬಡಕ ನಿನ್ನ ಗಂಡ ಕುಡುಕ ಹೋಗಿ ಕುಂತೀಯಾಕ ಕಾಗದ ಕೊಡತೀಯಾಕ ಗಂಡನ ಬಿಡತೀಯಾಕ ನನ್ನ ನಿನ್ನ ನಡಬರಕ ಕೊಟ್ಟರ ನಿನ್ನ ವೀರಾಪುರ ಗ್ರಾಮ ಬಿಟ್ಟ ಹುಡುಕಾಡಿಕೊಂಡ ಬರದಂಗ ನೀರು ಮೆಟ್ಟ ನಿನ್ನ ಗಂಡ ಕೊಟ್ಟರು ನಿಂಗ ಬೇಕಾದ ಕಷ್ಟ ಬರಬೇಡ ನಿನ್ನ ಗಂಡನ ಮನಿ ಬಟ್ಟ ಬಿಟ್ಟ ಬಾಳೆ ಮಾಡ ನನ್ನ ಗೆಳತಿ ದೋಸ್ತನ ಮ್ಯಾಲಿನ ಪ್ರೀತಿ ಸುಟ್ಟ ರಾತ್ರಾಗ ಹೋಗಿದ್ಯ ಬಿದ್ದ ಸಾಯಕ ನನ್ನ ಜೀವದ ಗೆಳೆಯರು ಇದ್ರು ಕಾಯಕ ನಿನ್ನ ಗಂಡ ನಿನ್ನ ಸುಖವಾಗಿದ್ದ ಮ್ಯಾಲಿನ ದೇವರು ನಮ್ಮನ್ನು ಅಗಲಿಸಿ ಬಿಟ್ಟ ಹೋಗುದವಾಗಿ ಗೆಳತಿ ನನ್ನ ಬಿಟ್ಟ ಕೊಡಿಸಿದ ಬಳಿಗಳನ್ನೆಲ್ಲ ಜೊತೆ ಇಟ್ಟ ಹೋಗುವುದಿದ್ದ ರಾತ್ರಾಗ ಹೋಗಿದ್ಯ ಬಳಿಯ ಹಾರಕ ನನ್ನ ಜೀವದ ಗೆಳೆಯರು ಎದ್ದು ಕಾಯಕ ಧನ್ಯವಾದಗಳು. ಬರಲಿ ಒಂದ್ಸರಿ ಜೋರ ಚಪ್ಪಾಳೆ. ಸೂಪರ್. ಮತ್ತೊಮ್ಮೆ ಶ್ರೀ ಮಲ್ಲಿಕಾರ್ಜುನ ಅಜ್ಜನವರ ಮತ್ತು ಶ್ರೀಮತಿ ಈಶ್ವರಿ ಇವರ ಸುಪುತ್ರಿಯಾದ ಕುಮಾರಿ ಭಾರ್ಗವಿ ಅಲ್ಲೇ ಬಿಟ್ಟು ಬಂದ್ರೇನ್ರಿ ಸರ್? 3ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಭಾಳ ವಿಜೃಂಭಣೆಯಿಂದ ಆ ಒಂದು ಮಗುವಿನ ಬರ್ತಡೇ ಹಿಂಗೂ ಮಾಡ್ತಾರೆ ಅನ್ನೋದು ಉದಾಹರಣೆ ಇವತ್ತು ನಮ್ಮ ವೀರಾಪುರ ಗ್ರಾಮದ ಗುರುಗಳು ನೋಡಿದ್ರೆ ಗೊತ್ತಾಗೈತ್ರಿ. ಬೆಳಗ್ಗಿಂದನೂ ಕಾರ್ಯಕ್ರಮ ಆದವು. ಇವತ್ತು ನಮ್ಮ ವಿಜಯಪುರದ ಹಿಂದೂ ಹುಲಿ ಎಂದೇ ಖ್ಯಾತಿಯಾಗಿರೋ ನಮ್ಮ ಯತ್ನಾಳ್ ಸಾಹೇಬರು ಕೂಡ ಬಂದಾರ. ಆಮೇಲೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಕೂಡ ಬಂದು ಹೋಗ್ಯಾರ. ಇನ್ನೂ ಹಲವಾರು ನಮ್ಮ ಮುತಾಲಿಕ್ ಸರ್ ಅವರು ಕೂಡ ಬಂದಾರ ಅನಿಸುತ್ತೆ. ಭಾಳ ಜನ ಕಲಾವಿದ್ರೂ ಕರೆಸ್ಯಾರ. ನಿಜವಾಗಿ ಗುರುಗಳಿಗೆ ನಾವು ಯಾವತ್ತೂ ಚಿರಋಣಿ ಆಗಿರುತ್ತೆ. ಗುರುಗಳ ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ ಅಂತ ಹೇಳ್ತಾ ಊಟ ಮಾಡಿ ಇಲ್ಲ ಸೌಂಡ ಮತ್ತು ಹಿಂಗ್ಯಾಕೆ ಮಾಡತ್ತಿ ನಿನ್ನ ತೌಡ ತಗೋತೀನ. ಓಕೆ ಕೇಳಿ ಮತ್ತೊಂದು ಸೊಗಸಾದಾಗಿದೆ. ಹಾಂ ಬರೋಲ್ಲಲ್ಲ ಗಪ್ಪ ಒಂದು ನಿಮಿಷ ಗಪ್ಪ ಸೌಂಡ್ ಬರೋಲ್ಲಲ್ಲ ತಡಿ ನಾಟಕ ನೋಡ್ಬೇಕಾರೆ ಮುಂದೆ ಕುಂದಿರ್ತೀರಿ ಹಿಂದೆ ಕುಂದಿರ್ತೀರಿ ಮತ್ತು ಸೌಂಡಿನ ಮುಂದೆ ಕುಂದ್ರೆ ಸೌಂಡ್ ಕೇಳುತ್ತಾವ ಬೈ ಹಿಂದೆ ಕುಂತ್ರೆ ಕಾಣತ್ತೇನ ಸೌಂಡ್. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ ನಿಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಬಾಯ್ ಬಡಿಕಿ ನಿಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಕಣ್ಣ ಏನ ನಿನ್ನ ಬಣ್ಣ ಬಳರಂಗ ಮಕ್ಕಳಲ್ಲಿ ದೇವ್ರ ಕಾಶ್ಮೀರ ಅಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಮುತ್ತಿನೊಳಗ ಮೆತ್ತಾಗ ಮಾಡಿದಿ ಕರೆಗಳೇನ ಬರದಿ ಇಲ್ಲ ಬೆನ್ನ ಕರ್ಕೊಂಡ ಬಾರೋ ತಮ್ಮ ಮಾಸ್ತರನ ಪೇಪರ್ ಬರಿಲಾಗ ಪೇಪರ್ ಬರಿಲಾಗ ಈಗಿನ ಹುಡುಗರು ಸಾಲಿ ಕಲಿಯತ್ತಿರಿ ದನ ಕಾಯುದುಕ ದನ ಕಾಯುದುಕ ಕಣ್ಣಿಗೆ ಚಸ್ಮಾ ಕಾಲಾಗ ಚೈನ ಹಾಕ್ಯಾಳ ಈ ಹುಡುಗಿ
ಐತಿ ಈಕಿ ನಡಿಗೆ ಐಸಾಡಿ ಮಾಸಾಡಿ ಗಾಸಿ ಮಾಡಿದೀನಿ ಅಂತ ಹೋಗಿ ಕಾಯಂತ ಬೆಟ್ಟದಿ ಹೋಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ ನಿಂತಾಳ ಕಡಿಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರದಾಳ ನನ್ನ ದುಡುಕಿ ಬರದಾಳ ನನ್ನ ಹುಡುಕಿ ಹೌದು ಹತ್ತಿರವಿದ್ದಾಗ ನಕ್ಕೋತಾಡಕೊತ್ತ ಮೈಯ ಮರಸಾಕಿ ಎತ್ತರದಾಗ ನಿಂತಾಗ ತೂರಿ ಪೂನಿ ಕರಿಯಾಕಿ ಹತ್ತಿರವಿದ್ದಾಗ ನಕ್ಕೋತಾಡಕೊತ್ತ ಮೈಯ ಮರಸಾಕಿ ಎತ್ತರದಾಗ ನಿಂತಾಗ ತೂರಿ ಊದಿ ಕರಿಯಾಕಿ ಕಣ್ಣು ಮಾರಿ ಆಗುವವರೆಗೆ ನಗುನಲಿಯಾಗಿ ಆಮೇಲೆ ಶಿವಗಿಯಾಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕಿ ನಿಂತಳ ಬಾಯ್ ಬಡಿಗಿ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ ಹುಡುಗರು ಕೊಳ್ಳಕ್ಕ ಬೀಳುವ ಮುಂಚೆ ತಿಳಿಬೇಕು ಹೆಣ್ಣಿನ ಮನಸ್ಸು ಸ್ಥಿರವಲ್ಲ ಎಂಬುದು ಮೊದಲು ಅರಿಯಬೇಕು ಹುಡುಗರು ಕೊಳ್ಳಕ್ಕ ಬೀಳುವ ಮುಂಚೆ ತಿಳಿಯಬೇಕು ಹೆಣ್ಣಿನ ಮನಸ್ಸು ಸ್ಥಿರವಲ್ಲ ಎನ್ನುವುದು ಮೊದಲು ಅರಿಯಬೇಕು ಎಲ್ಲ ಹೆಣ್ಣು ಮಕ್ಕಳು ಹಿಂಗ ಇರುವುದಿಲ್ಲ ಕೆಲವರಿಗೆ ಕೆಲವರಿಗೆ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ ನಿಂತಳ ಬಾಯ್ ಬಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ. ಧನ್ಯವಾದಗಳು. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅನ್ನೋ ಬಿಚ್ಚಿಬಿಡು ಅನ್ನಾರ ಹೇಗಟ್ಟಿ ಹಾ ಆಡನ್ರಿ ಎಲ್ಲ ಆಡ ಮಂಜು ನಾಗೇನೇನ ಗಿಡದ ಮಂಜು ಓಕೆ ಥ್ಯಾಂಕ್ ಯು. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ವೈಭವದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಹಿರಿಯರಿಗೂ ನಮ್ಮ ಜಮಖಂಡಿ ಅಪ್ಪಾಜಿ ಅವರು ಬಂದಾರ. ಅದೇ ರೀತಿಯಾಗಿ ನಮ್ಮ ಕೋಲೂರು ಮಠದ ಬಬಲಾದಿ ಶ್ರೀಗಳು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಕಲಾವಿದರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ತೀವಿ. ಹಲೋ ಉಳಿಬೇಕು, ಅದರೊಂದಿಗೆ ಕಲಾವಿದರು ಬದುಕಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಕಲಾವಿದರಿಗೆ ಕರೆಸ್ಯಾರ. ಅಜ್ಜಾರ್ಗೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ರಿ. ಯಾಕ್ರಪ್ಪ ಅಂತಂದ್ರೆ ಸಾಧು ಸಂತರ ಮನಸ್ಸು ಹೆಂಗಪ್ಪ ಅಂತಂದ್ರೆ ಭಾಳ ಹಾಳು ಇದ್ದಂಗೆ ಅದು ಎಲ್ಲರನ್ನ ಸಮಭಾವದಿಂದ ತಕ್ಕೊಂಡು ಹೋಗ್ತದೆ. ಹಾಗಾಗಿ ಇವತ್ತಿನ ದಿವಸ ಮೈಲಾರಿ ವೇದಿಕೆ ಮೇಲೆ ಒಂದು 15 ಜನ ಮಠಾಧೀಶರುಗಳು ಸಂತರು ಸಾಧುಗಳಿದ್ದೀವಿ. ಈಗ ಕಾರ್ಯಕ್ರಮ ಮುಗಿದ ಎಲ್ಲರೂ ಹೋದ್ಕೊಳ್ಳಿ ನಾನು ಅಲ್ಲೂ ಬಬಲಾದಿ ಅಜ್ಜವರು ಭೇಟಿಯಾಗಿ ನೋಡೇ ಹೋಗ್ಬೇಕಂತೇಳಿ ಕೂತೀವಿ. ಹಾಗಾಗಿ ಭಾಳ ಖುಷಿ ಆಯಿತು. ಕೋಲೂರು ಅಜ್ಜಾರ ಭಾಳ ಆಸಕ್ತಿಯಿಂದ ನಾ ಭೇಟಿಯಾಗಿ ಹೋಗ್ತೀನಿ ಅಂತಂದಿದ್ರು. ಅವರ ಆಶೀರ್ವಾದ, ಗುರುನಾಥನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಅಜ್ಜಾರ ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ ಇನ್ನೂ ಉತ್ತಮ ಮಟ್ಟಕ್ಕೆ ನೀವು ಬೆಳೀರಿ ಅಂತೇಳಿ ಶಿವನ ಹಾರೈಸಿ ಮುಂದೆ ಗುರುತಾಯ್ತು. ನೀವು ಕೂಗು ಹೊಡೆದ್ರಿ ಬಿಡ್ರಿ ಮಹಾರಾಜ್ರ ಅವ್ರು ಹಾಡ್ತಾರಂತೇಳಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಸದಾ ಈ ಕಲಾವಿದರ ಮೇಲೆ ಹೇಗೆ ಇರಲಿ ಅಪ್ಪಾಜಿ. ಥ್ಯಾಂಕ್ ಯು. ವೀರಾಪುರ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರಿಗೆ ನನ್ನ ನಮಸ್ಕಾರ ಹೇಳುತ್ತಾ, ಯಾಕಂತಂದ್ರೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗ್ಬೇಕಂತಂದ್ರೆ ನಮ್ಮ ಊರಿನ ಹಿರಿಯರು ಹಾಗೂ ಯುವಕರು ಎಲ್ಲರೂ ನಮಗೆ ಹಿಂದೆ ಸಪೋರ್ಟ್ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಆಮೇಲೆ ಮೈಲಾರಿ ಬರಲ್ಲ ಅಂದ್ಕೊಂಡಿದ್ದು ನಾನು, ಮತ್ತು ಬರಲ್ಲ ಅಂದ್ಕೊಂಡಿದ್ದೀನಿ ಸರ್ ನಾ ಕರೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಆ ಥರನೇ ಮಾಡಿಬಿಟ್ಟು ನನಗೆ 8 ದಿವಸದಿಂದ
ಆಮೇಲೆ ಬರಲ್ಲ ಅಂತ ತಗೊಂಡು ಮತ್ತೆ ನೀವು ಇಲ್ಲ ಬರಾಕತ್ತೀವಪ್ಪ ಅಂತ ನೀವು ಫೋನ್ ಹಚ್ಚಿದ್ರಿ ಸರ್ ನನಗೆ. ಮೈಲಾರಿ ಬಂದಿದ್ದಕ್ಕೂ ಭಾಳ ಖುಷಿ ಆಗೈತಿ. ಅದು ವೀರಾಪುರ ಗ್ರಾಮದ ಯುವಕರು ಎಲ್ಲ ಬೇರೆ ಊರಿಗೆ ನೋಡಕ್ಕೆ ಹೋಗಿದ್ರು ಸರ್ ಕಾರ್ಯಕ್ರಮ. ಇವತ್ತು ನಮ್ಮ ಊರಾಗ ಈ ಕಾರ್ಯಕ್ರಮ ನೋಡತ್ತಾರ ನನಗೂ ಭಾಳ ಖುಷಿ ಆಯ್ತು. ಎಲ್ಲ ಯುವಕರು ಯಾಕಂದ್ರೆ ಬೇರೆ ಬೇರೆ ಊರಾಗಿನ ತಂದು ನನ್ನ ಮುಂದೆ ಹೇಳ್ತಿದ್ರು, ಈ ಊರಿಗೆ ಹೋಗಿದ್ದೀವ್ರಿ ಮುಚ್ಗಂಡಿಗೆ ಮೈಲಾರಿ ಬಂದಿದ್ದ ಜಾತ್ರೆಗೆ ಅಂತ ಹೇಳ್ತಿದ್ರು. ಇವತ್ತು ವೀರಾಪುರ ಗ್ರಾಮದಾಗ ಮೈಲಾರಿ ನೋಡಕತ್ತಾರ ನಮ್ಮ ಹುಡುಗರು ಎಲ್ಲ ಕಾರ್ಯಕರ್ತರಾತು, ಹುಡುಗರಾತು, ನಮ್ಮ ಊರಿನ ಗುರು ಹಿರಿಯರತ್ತು, ಯುವಕರತ್ತು, ಅಕ್ಕಂಗಿಯರತ್ತು. ನನಗೆ ಭಾಳ ಖುಷಿ ಐತಿ ಇವತ್ತು ಮೈಲಾರಿ ವೀರಾಪುರಕ್ಕೆ ಬಂದಿದ್ದಕ್ಕೆ. ಮೈಲಾರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಆದ್ರೆ ಮೈಲಾರಿ ಒಟ್ಟು ಫೋನ್ ಐತಿ ಕಲ್ಕೋ ಗುರುಗಳು, ಯಾರೋ ಗುರುಗಳು ಫೋನ್ ಹಚ್ಲಿಕ್ಕೆ ಫೋನ್ ಐತಿ. ಅಜ್ಜಾರ ಅವನ ವಿಶೇಷತೆ ಏನಪ್ಪ ಅಂತಂದ್ರೆ ಫೋನ್ ನಂಬರ್ ಸೇವ್ ಇತ್ತು ಹೊಡ್ಮಲ್ಲಿ ಹಚ್ತಾನೆ ರೀ, ಇರ್ಲಿಲ್ಲಪ್ಪ ಅಂದ್ರೆ ಹಚ್ಚಲ್ಲವ. ದೊಡ್ಡ 8 ದಿವಸದಿಂದ ಆತ್ರಿ. ಅವ್ನ ಮರ್ಯಾದೆ ಕಳಿಬೇಕತ್ತಿಲ್ಲ ನನ್ನ ತಲೆಯಾಗ. ಆದ್ರೆ ಒಬ್ಬ ಗುರು ಆಗಿ ಹೇಳಾಕತ್ತೀನಿ ನಾನು ಅಷ್ಟೇ. ಇನ್ನೊಂದ್ರಿ ಅಪ್ಪಾಜಿ ಒಂದು ಮೊದಲೇದಾಗ ಕ್ಷಮೆ ಕೇಳ್ತೀನಿ ರೀ. ಯಾಕೆ ಫೋನ್ ಐತಿಲ್ಲ ಅನ್ನೋದಕ್ಕೂ ರೀಸನ್ ಅದ ರೀ ಅಪ್ಪಾಜಿ. ಆ್ಯಕ್ಚುಲಿ ಈ ಕಾರ್ಯಕ್ರಮಕ್ಕೆ ಮಾತು ಕೊಟ್ಟು ಒಪ್ಕೊಂಡ್ಬಿಟ್ಟೇನಿ ಸರ್. 13ಕ್ಕೆ ಗೃಹ ಪ್ರವೇಶ ಅದ ರೀ, ಹೊಸ ಮನೆ ನಂಬುದು ರೀ. ಪ್ರತಿಯೊಂದು ಕೆಲಸದ ಜವಾಬ್ದಾರಿ ನನಗದ ಅಪ್ಪಾಜಿ. ಕಾರ್ಡ್ ಪ್ರಿಂಟ್ ಮಾಡಿಸೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ರೇಷನ್ ತರೋದ್ರಿಂದ ಹಿಡ್ಕೊಂಡು ಎಲ್ಲ 8 ದಿನದಿಂದ ಓಡಾಡತ್ತೀನಿ. ಮಾನ್ಯ ಅದು ಸರಿಗೆ ಅಂದಿನಿ ರೀ, ಗುರುಗಳ ಅಪ್ಪಾಜಿಯರ ಕಾರ್ಯಕ್ರಮ ಆಗ್ಲಾರ್ದ ಬೇರೆ ಯಾರ್ದಾರು ಆಗಿದ್ರೆ ಕೈ ಕೊಡೋದು ಅಂದ್ರೂ ಪಕ್ಕ 100ಕ್ಕೆ 100 ರೀ. ಬಟ್ ಈಗ ಅಪ್ಪಾಜಿಯರ ಮಾತು ಕೊಟ್ಟಿನಿ, ಮಾತು ಹೋಗೈತೆ ಅಂದ್ರೆ ಬರಬೇಕ್ರಿ ಅನ್ನೋದಕ್ಕೆ ಇವತ್ತೆಲ್ಲ ಕೆಲಸ ಬಿಟ್ಟರೆ ಅಪ್ಪಾಜಿ ಬೆಳಗ್ಗೆ 6 ಗಂಟೆಗೆ ಕಾರ್ಡ್ ವಿಸಿಟಿಂಗ್ ಕಾರ್ಡ್ ಕೊಡೋಕೆ ಚಲೋ ಮಾಡೀನಿ ರೀ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಕೊಟ್ಟು ಇಲ್ಲಿ ಬಂದೀನಿ ರೀ ಅಪ್ಪಾಜಿ. ಹಾಂ, ದಯವಿಟ್ಟು ತಾವೆಲ್ಲರೂ ಅಮಾವಾಸ್ಯೆ ಮರುದಿವಸ ತಾವೆಲ್ಲರೂ ಅಪ್ಪಾಜಿ ಬರ್ಬೇಕ್ರಿ ಕಲಾವಿದನ ಮನೆಗೆ. ತಾವೆಲ್ಲ ಪದ ಹಾಕ್ಬೇಕು. ಅಲ್ಲ, ನಾವು ಈ ಥರ ಅಂದಿವಿ ಅಂತ ತಪ್ಪು ತಿಳ್ಕೊಬೇಡ. ಯಾಕಂದ್ರೆ ನಿನ್ನ ಪರಿಸ್ಥಿತಿ ಯಾವ ಟೈಮ್ ಏನು ಸಿಚುವೇಶನ್ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ನಮ್ಮ ಸಿಚುವೇಶನ್ದಾಗ ನಾವು ಮಾತಾಡ್ತೀವಿ, ನಿನ್ನ ಪರಿಸ್ಥಿತಿ ಏನಂತ ನಮಗೆ ಗೊತ್ತಿಲ್ಲ. ಆದ ಕಾರಣದಿಂದ ಯಾರೋ ಗುರುಗಳು ಫೋನ್ ಹಚ್ಚಿದ್ರು ಫೋನ್ ರಿಸೀವ್ ಮಾಡಿ ಮಾತಾಡ್ರಿ. ಒಟ್ಟು ಅವ್ರಿಗೆ ಏನೈತಿ ಹಿಂಗೆ ಅಪ್ಪಾಜಿ ನನಗೆ ಸುಮಾರು 2 ವರ್ಷದಿಂದ ಕಾಂಟ್ಯಾಕ್ಟ್ ಅದ ರೀ. ಒಟ್ಟು ನನಗೆ ಭಾಳ ಖುಷಿ ಐತಿ ವೀರಾಪುರ ಗ್ರಾಮಕ್ಕೆ ಬಂದಿದ್ದೆ. ಥ್ಯಾಂಕ್ ಯು ಅಪ್ಪಾಜಿ. ಅದನ್ನ ನನ್ನ ವಿಶೇಷವಾಗಿ ಕರೆಸ್ಕೊಂಡಿದ್ದು ಅದು ಭಾಳ ಖುಷಿ ಆಗೈತಿರಲ್ಲ. ಮಂಜು ಕುಕ್ನೂರು ಅವನು ಬಂದಿದ್ದು ಭಾಳ ಖುಷಿ ಐತಿ ನನಗೆ ವೀರಾಪುರಕ್ಕೆ. ಯಾಕಂದ್ರೆ ನಮ್ಮ ಯುವಕರೆಲ್ಲ ನೋಡ್ತಿದ್ರು, ನನಗೆ ಹೇಳ್ತಿದ್ರು ಏನಂದ್ರೆ ಬೇರೆ ಊರಾಗ ನೋಡಿ ಬಂದ ಕಾರ್ಯಕ್ರಮ ನನ್ನ ಮುಂದೆ ಬಂದು ಹೇಳ್ತಿದ್ರು. ಇವತ್ತು ನಮ್ಮ ಊರಾಗ ಕಾರ್ಯಕ್ರಮ ಮಾಡ್ಸಾಕತ್ತೀವಿ ಅಂದ್ರೆ ನನಗೂ ಖುಷಿ ಐತಿ, ನೀ ಬಂದಿದ್ದಕ್ಕೂ ಖುಷಿ ಐತಿ. ಆಮೇಲೆ ನಮ್ಮ ಊರಾಗ ಎಲ್ಲ ಅಕ್ಕಂಗಿರತ್ತು, ಅಣ್ತಮ್ರತ್ತು, ಯುವಕರತ್ತು, ಹಿರಿಯರತ್ತು ಎಲ್ಲರೂ ನೀನು ನೋಡಕ್ಕೆ ಬಂದ್ಕೋತಾರ. ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ರಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಹಲೋ ಹಲೋ ಹಲೋ, ಈಗ ಮುಂದಿನದಾಗಿ